ಈಗ ತೆಂಗಿಗೆ ಇರುವಂಥ ಡಿಮ್ಯಾಂಡ್ ನೋಡ್ಬೋದು ನಾವು ಮಾರ್ಕೆಟಿಂಗಲ್ಲಿ. ಬಿಸಿಲಿದೆಯೋ ಇಲ್ವೋ ಅಥವಾ ಚಳಿಗಾಲದಲ್ಲೂ ಕೂಡ ಎಳ್ನೀರನ್ನು ಸೇವನೆ ಮಾಡ್ತಾರೆ ಜನ. ಅಷ್ಟು ಡಿಪೆಂಡೆನ್ಸಿ ಇದ್ದಾರೆ, ಯಾಕಂದರೆ ಅದು ತುಂಬ ಹೆಲ್ತಿಗೆ ಒಳ್ಳೆಯದು, ಸ್ಕಿನ್ನಿಗೆ, ಬೇರೆ ಬೇರೆ ರೀತಿಯಲ್ಲಂಥ ರೀಸನ್ಸ್ಗಳು. ಬಟ್ ತೆಂಗನ್ನು ಬೆಳೆಯೋದ್ರಲ್ಲಿ ರೈತರು ಈಗ ತಳಿಗಳ ಆಯ್ಕೆಯಲ್ಲಿ ಎಡುತ್ತಾ ಇದ್ದಾರಾ ಅಥವಾ ಎಲ್ಲಿ ಎಡುತ್ತಾ ಇದ್ದಾರೆ ಅಂತ? ಓಕೆ, ತೆಂಗನ್ನ ಬೆಳೆಯೋದ್ರಲ್ಲಿ ತಳಿಗಳ ಆಯ್ಕೆಯಲ್ಲಿ ಮೇಯ್ನು ಏನಾಗುತ್ತೆ ಗೊತ್ತಾ, ತೆಂಗಲ್ಲಿ ಹೈಬ್ರಿಡಾ ನಾನ್ ಹೈಬ್ರಿಡಾ ಡ್ವಾರ್ಫಾ ಅಂತ ಹೇಳ್ಬಿಟ್ಟು ಇವನ್ ನರ್ಸರಿಯವ್ರಿಗೂ ಗೊತ್ತಾಗಲ್ಲ, ಇವನ್ ನಮಗೂ ಗೊತ್ತಾಗಲ್ಲ ಗಿಡ ನೋಡಿದ ತಕ್ಷಣ. ಅದು ಇವಾಗ ನೋಡಿ ಬದನೆಕಾಯಿ ಗಿಡ ಬೆಳಿತೀರಾ ಅಂತ ಅನ್ಕೊಳ್ಳಿ, ನಿಮಗೆ ವಿತಿನ್ 1 ಮಂತ್ ಅಥವಾ 2 ಮಂತ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಅದ್ರ ಭವಿಷ್ಯ ಏನು ಅಂತ. ತೆಂಗದ ಏನ್ ಸಮಸ್ಯೆ ಅಂದ್ರೆ 3 ವರ್ಷದಿಂದ 5 ವರ್ಷ ವೆಯ್ಟ್ ಮಾಡಬೇಕು. ಸೊ ತೆಂಗು ಎಲ್ಲಿ ಇಡುತ್ತಾರೆ ಅಂದ್ರೆ ಅದು ಯಾವ ತಳಿ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಮೈನ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ರೈತರಿಗೆ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು, ನೀವು ಮೇಂಟೈನ್ ಮಾಡೋಕ್ಕಾಗಲ್ವಾ ಅಂದ್ರೆ ಸ್ವಲ್ಪ ಯಾವಾಗೋ ಒಂದ್ಸಲ ಹೋಗಿ ನೀರು ಕೊಡ್ತೀನಿ, ಗಿಡ ಬದುಕಿಸ್ಕೊಳ್ತೀನಿ, ನಂಗೆ ಅದು ಎಷ್ಟು ಕಾಯಿ ಬಿಟ್ಟರು ಕೂಡ ಓಕೆ, ದಟ್ಸ್ ಫೈನ್, ನಂಗೆ 6-7 ವರ್ಷ ವೆಯ್ಟ್ ಮಾಡ್ತೀನಿ ಅಂದ್ರೆ ನಾಟಿ ತಳಿಗೆ ಹೋಗ್ಬೋದು. ನಾಟಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಂದ್ರೆ ತಿಪ್ಟೂರ್ ಟಾಲ್ ಬಿಟ್ರೆ ಈ ಕಡೆ ಕೃಷ್ಣಗಿರಿ ಕಡೆ ತುಂಬಾ ಬರುತ್ತೆ. ಇವಾಗ ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಕೃಷ್ಣಗಿರಿ ಬೆಲ್ಟ್ ಕನೆಕ್ಟ್ ಆಗುತ್ತೆ. ಕೊಯಮತ್ತೂರು ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಕೋಕೋನಟ್ ಬೆಳೆಯುವ ಪರ್ಟಿಕ್ಯುಲರ್ ಡಿಸ್ಟಿಕ್. ಸೊ ಇಲ್ಲೆಲ್ಲ ಕೂಡ ಅವಾಗ ಕನೆಕ್ಷನ್ ಇತ್ತು. ಈ ಕಡೆ ಮಂಡ್ಯ, ಮೈಸೂರು ಈ ಕಡೆ ಎಲ್ಲ ಕೂಡ ತಿಪ್ಟೂರ್ ಟಾಲ್ ಅನ್ನೋದು ಫೇಮಸ್. ತಿಪ್ಟೂರ್ ಟಾಲ್ ಏನಕ್ಕೆ ಫೇಮಸ್ ಅಂದ್ರೆ ಯೂನಿಫಾರ್ಮ್ ಸೈಜ್ ಇರುತ್ತೆ, ಮತ್ತೆ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ, ಮತ್ತೆ ಇಳುವರಿ ಅನ್ನೋದು ಕೂಡ ಓಕೆ ಗುಡ್ ಅಲ್ಲಿರುತ್ತೆ. ಇದಾದ್ಮೇಲೆ ವೆಸ್ಟ್ ಕೋಸ್ಟಲ್ ಅಂತ ಬರುತ್ತೆ, ಈಸ್ಟ್ ಕೋಸ್ಟಲ್ ಅಂತ ಬರುತ್ತೆ. ನೀವು ಜಾಸ್ತಿ ತಳಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಒಳ್ಳೆ ಕಾಯಿ ಬಿಡ್ತಿದ್ಯಾ ಮರ, ಅದನ್ನ ಮಾಡ್ಕೊಬಿಟ್ಟು ಕಾಯಲ್ಲಿ ಇದ್ದಿದ್ದು ಅದನ್ನೇ ಗಿಡ ಮಾಡ್ಕೊಂಡ್ರೆ ನಿಮ್ಗೆ ಬೆಸ್ಟ್. ಯಾಕಂದ್ರೆ ಅದು ನಿಮ್ಮ ಜಿಯೋಗ್ರಫಿಕಲ್ ರೀಜನ್ಗೆ ಸೆಟ್ ಆಗಿರುತ್ತೆ. ಒಂದು ಮೈಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂದ್ರೆ ಹೈಬ್ರಿಡ್ ಇದು ನಾಟಿಗೆ ಹೋಗ್ಬೋದು. ಬಟ್ ನೀವು ನಾಟಿಗೆ ಹೋದ್ರೆ 5 ವರ್ಷದಿಂದ 6 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಗೋ ಫಾರ್ ಡ್ವಾರ್ಫ್ ಆರ್ ಹೈಬ್ರಿಡ್. ಡ್ವಾರ್ಫ್ ಅಂದ್ರೆ ಏನಂದ್ರೆ 2.5 ವರ್ಷದಿಂದ 3 ವರ್ಷದಲ್ಲಿ ಕಾಯಿ ಶುರುವಾಗುತ್ತೆ. ಇದರಲ್ಲಿ ಓನ್ಲಿ ಎಳ್ನೀರಿಗೆ ಮಾತ್ರ ಆಗುತ್ತೆ. ಆದರೆ ಹೈಬ್ರಿಡ್ ಏನು ಫೇಮಸ್ ಅಂದ್ರೆ ಇದು ಕಾಯಿಗೂ ಆಗುತ್ತೆ, ಎಳ್ನೀರಿಗೂ ಆಗುತ್ತೆ, ಮತ್ತೆ ಒಂದು ವರ್ಷಕ್ಕೆ 250ರಿಂದ 300 ಕಾಯಿ ಬರುತ್ತೆ. ಎರಡರಲ್ಲೂ ಡ್ವಾರ್ಫ್ ಮತ್ತೆ ಹೈಬ್ರಿಡ್ ಎರಡರಲ್ಲೂ ಬರುತ್ತೆ. ಸೊ ಡ್ವಾರ್ಫ್ ಓನ್ಲಿ ಫಾರ್ ಎಳ್ನೀರು, ಹೈಬ್ರಿಡ್ ಕೊಬ್ಬರಿಗೂ ಆಗುತ್ತೆ ಮತ್ತೆ ಎಳ್ನೀರಿಗೂ ಆಗುತ್ತೆ. ಮೇಂಟೆನೆನ್ಸ್ ಮಾಡೋಕ್ಕಾಗಲ್ವಾ ನಾಟಿಗೆ ಹೋಗಿ, ಮೇಂಟೆನೆನ್ಸ್ ಇಲ್ಲ ನಾನು ನೀರು ಕೊಟ್ಟು ಚೆನ್ನಾಗಿ ಕರೆಕ್ಟ್ ಟೈಮ್ ಗೊಬ್ಬರ ಎಲ್ಲ ಕೊಡ್ತೀನಿ ಅಂದ್ರೆ ಹೈಬ್ರಿಡ್ ಅಥವಾ ಡ್ವಾರ್ಫ್ಗೆ ಹೋಗಿ. ಸೊ ಇದು ಹೈಬ್ರಿಡ್ ಅಲ್ಲಿ ಗಂಗಾ ಬೊಂಡಮ್ ಕ್ರಾಸ್ ಅಂತ ಬಂದಿದೆ. ಈ ಕಡೆ ತಮಿಳ್ನಾಡಲ್ಲಿ ರಾಮ್ ಗಂಗಾ ಅಂತ ತುಂಬಾ ಫೇಮಸ್ ಆಗ್ತಿದೆ. ಪರ್ಟಿಕ್ಯುಲರ್ ಒಂದು ನರ್ಸರಿ ಅವರು ಇದು ಮಾಡ್ತಿದ್ದಾರೆ. ಇನ್ನೊಂದು ತಮಿಳ್ನಾಡಲ್ಲಿ ಇನ್ನೊಂದು ಯೂನಿವರ್ಸಿಟಿ ಅವರು ಒಂದು ಡೆವಲಪ್ ಮಾಡಿದ್ದಾರೆ, ಅದೆಲ್ಲ 1 year ವೇಟಿಂಗ್ ಪೀರಿಯಡ್ ಇದೆ. ಮತ್ತೆ DJ ಕೋಕೋನಟ್ ಅಂತ ಬರುತ್ತೆ, DJ ಕೋಕೋನಟ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಸೌತ್ ಕರ್ನಾಟಕದಲ್ಲಿ ತುಂಬಾ ಸಕ್ಸಸ್ ರೇಟ್ ಇದೆ ಅವ್ರದ್ದು. ಸೊ ಯಾವುದೇ ಆಗಲಿ ಮೇಂಟೆನೆನ್ಸ್ ಮಾಡಕ್ ಹೋಗ್ತೀವಿ ಅಂದ್ರೆ ಹೈಬ್ರಿಡ್ಗೆ ಹೋಗ್ಬೋದು, ಇಲ್ವಾ ನಾಟಿಗೆ ಹೋಗಿ. ಇನ್ನೂ ಸಿಂಪಲ್ ಆಗಿ ಹೋಗ್ಬೇಕಂದ್ರೆ ಮಲೇಷಿಯನ್ ಡ್ವಾರ್ಫ್ ಅಂತ ತಳಿ ಬರುತ್ತೆ, ಅದರಲ್ಲಿ ಯೆಲ್ಲೋ, ಆರೆಂಜ್, ಗ್ರೀನ್ ಅಂತ ಬರುತ್ತೆ. ಅದ್ರಲ್ಲಿ ಯಾವ್ದಾದ್ರು ತಗೊಳ್ಳಿ ನೀವು ಡ್ವಾರ್ಫ್ ವೆರೈಟೀಸ್ ಅವೆಲ್ಲ ನೀವು ರೋಡಲ್ಲೆಲ್ಲ ಹೋಗ್ತಿದ್ದಾಗ ಆರೆಂಜ್ ಕಲರ್ ಇದೆಲ್ಲ ನೋಡಿರ್ತೀರಲ್ವಾ ತೆಂಗು, ಅದೆಲ್ಲ ಕೂಡ ಮಲೇಷಿಯನ್ ಡ್ವಾರ್ಫ್ ಇದು ಬರುತ್ತೆ. ಇನ್ನೂ ತುಂಬಾ ತಳಿಗಳಿದೆ, ಬಟ್ ನಾರ್ಮಲ್ ಆಗಿ ಒಂದು ನಾಟಿ ಹೈಬ್ರಿಡ್ ಡ್ವಾರ್ಫ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು.